ಪಾರ್ಸಾರಥಿ ಸರ್, ಇದೇ ಚರ್ಚೆಯನ್ನು ನಿಮ್ಮಿಂದ ಪ್ರಾರಂಭ ಮಾಡ್ತಾ ಮೊದಲನೇದಾಗಿ ಕಳೆದ 2-3 ದಿನಗಳ ಹಿಂದಷ್ಟೇ ಟ್ರಂಪ್ ಹಾಗೆ ಮೋದಿ ಅವರ ನಡುವೆ ಸುದೀರ್ಘ ಮಾತುಕತೆಯಾಗಿದೆ ಓವರ್ ಫೋನ್ ಕಾಲ್. ಈ ವರ್ಷದಲ್ಲಿ 3ನೇ ಫೋನ್ ಕಾಲ್. ಬಟ್ ಈ ಸೀಸ್ಫೈರ್ ಆಟದ ನಂತರದಲ್ಲಿ ಮೊದಲ ಫೋನ್ ಕಾಲ್ 41 ಮಿನಿಟ್ಸ್ 41 ನಿಮಿಷಗಳ ಕಾಲ ಮಾತುಕತೆ. ಈ 20ನೇ ತಾರೀಕು ನಡೆಯುವ ಸುಂಕದ ಮಾತುಕತೆಗೆ ಏನಾದರೂ ರಿಲೇಟೆಡ್ ಇರಬಹುದಾ? ಆ ಮಾತುಕತೆ ಕೂಡ ಆಗಿರೋ ಸಾಧ್ಯತೆಗಳಿದೆಯಾ? ಹೇಳಬೇಕು ಅಂದರೆ, ನಿಜವಾಗಿ ಹೇಳಬೇಕು ಅಂದರೆ, ಈಗ ಸುಂಕದ ವಿಷಯದಲ್ಲಿ ಮಾತುಕತೆ ನಡೆಯೋಕ್ಕೆ ಶುರು ಆಗ್ತಾ ಇದೆ. ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಯಾವುದು ನಮಗೆ ಅಡ್ವಾಂಟೇಜ್ ಆಗ್ಬೋದು ಈ ಸತಿ, ಅದು ಇದುವರೆಗೂ ಹೊರಗಡೆ ಬರದೇ ಇರ್ಬೋದು. ಆದರೆ 2-3 ವಿಷಯಗಳನ್ನು ಇದರಲ್ಲಿ ಗಮನಿಸ್ಬೋದು. ಮೊದಲನೇದಾಗಿ, ಈ ನಾವು HAL ಜೊತೆ ಜನರಲ್ ಎಲೆಕ್ಟ್ರಿಕ್ ಅವರು ಯಾವುದೋ ಎಂಜಿನನ್ನು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಇದ್ದು, ಅದು ಎಷ್ಟು GEಯಿಂದ ಎಷ್ಟು ಅದು ಇನ್ನೂ ಮಾಡಬಾರ್ದು ಅಂತಿತ್ತು. ಅದನ್ನು ಟೆಕ್ನಾಲಜಿ ಟ್ರಾನ್ಸ್ಫರ್ 80% ಟೆಕ್ನಾಲಜಿ ಟ್ರಾನ್ಸ್ಫರ್ ಸಮೇತವಾಗಿ ಅದನ್ನು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದು ಒಂದನೇ ವಿಷಯ. ಎರಡನೇದಾಗಿ ಆಗಿ ಈ ನಮಗೆ ಜಾಸ್ತಿ ಅವರು ಸುಂಕ ಹಾಕಿದ್ದು ಏನು ಅಂದರೆ, ನಾವು ಅವ್ರು ಹೇಳಿದ್ರು ಕೇಳ್ದೇನೆ ನಾವು ರಷ್ಯಾಯಿಂದ ಪೆಟ್ರೋಲ್ ಅಥವಾ ಫ್ಯೂಯಲನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ. ಅದಾದಮೇಲೆ ಈ ಇರಾನ್ ಯುದ್ಧ ಶುರು ಆದಮೇಲೆ ಅದಕ್ಕೆ ಒಂಥರ ರಷ್ಯಾಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ 1 ತಿಂಗಳು ಅವರು ಒಂಥರ ವೇವರ್ ಮಾಡಿದ್ರು. ಅದನ್ನು ಪುನಃ ನಿನ್ನೆ ಯಾರಿಗೂ ಅದೊಂದು ದೊಡ್ಡ ವಿಷಯ ಆಗಿಲ್ಲ, ಆದರೆ ಇನ್ನೂ 1 ತಿಂಗಳು ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಹೌದು, 2 ದಿನದ ಹಿಂದಷ್ಟೇ ಅದನ್ನ ಇಲ್ಲ ಅಂದಿದ್ರು, ಅದನ್ನು ಇನ್ನೂ 1 ತಿಂಗಳು ಮುಂದಕ್ಕೆ ಮಾಡಿದ್ದಾರೆ. ಮೂರನೆಯದಾಗಿ, ಅವರು ನಮ್ಮ ಪ್ರಧಾನಮಂತ್ರಿಯವ್ರ ಜೊತೆ ಮಾತಾಡಿ, ಅದು 10 ನಿಮಿಷ 5 ನಿಮಿಷದಷ್ಟೇ ಅಲ್ಲ, ಮಾತಾಡಿ ಸುಮಾರು ದೀರ್ಘವಾಗಿ ಮಾತಾಡಿ ಇವ್ರನ್ನೆಲ್ಲ ನಮ್ಮ ಭಾರತದವರು, ನಮ್ಮ ಫ್ರೆಂಡ್ಸು, ನಮ್ಮ ಜೊತೆ ಒಳ್ಳೇದಾಗುತ್ತೆ ಇದನ್ನೆಲ್ಲ ಇಂಡಿಕೇಟ್ ಮಾಡಿದ್ದಾರೆ. ಇದೆಲ್ಲ ನೋಡಿದ್ರೆ ಅದ್ರ ಜೊತೆಗೆ ನಮ್ಮ ಡೆಲಿಗೇಷನ್ನು ಎಷ್ಟು ರೆಡಿಯಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ ಅಲ್ಲಿಗೆ ಹೋಗೋದಕ್ಕೆ ಅಂದರೆ, ಅಲ್ಲಿ ಖಂಡಿತ ಏನೋ ಇಂಡಿಕೇಶನ್ ಇರಲೇಬೇಕು ಪಾಸಿಟಿವ್ ಆಗಿ ಬರೋದು. ಯಾಕೆಂದರೆ ಆ ಥರ ಇಂಡಿಕೇಶನ್ ಇಲ್ಲದೆ ಇದ್ದರೆ ಸುಮ್ಮನೆ ಅದನ್ನು ಈಗ ಯುದ್ಧ ನಡೀತಾ ಇದೆ, ಬೇರೆ ಎಲ್ಲರೂ ಬ್ಯುಸಿಯಾಗಿದ್ದಾರೆ ಬೇರೆ ಬೇರೆ ವಿಷಯದಲ್ಲಿ, ಅಂಥ ಸಮಯದಲ್ಲಿ ನಾವು ಹೋಗಿ ಯಾತಕ್ಕೆ ಹೋಗಬೇಕು? ಸೊ ನನಗೆ ಅನ್ನಿಸೋದೇನು ಅಂತಂದರೆ, ಇವ್ರು ಹೋಗ್ತಾ ಇರೋದು, ಅಲ್ಲಿ ರೆಡಿಯಾಗಿರೋದು ಎಲ್ಲ ನೋಡಿದ್ರೆ ಇದು ಭಾರತಕ್ಕೆ ಒಂದು ರೀತಿಯ ಒಳ್ಳೆಯ ಸುದ್ದಿ ಸಿಗೋ ಸಾಧ್ಯ. ಅದು ನಾರ್ಮಲ್ ಟ್ಯಾರಿಫ್ ಹಾಕಿರೋದಷ್ಟೇ ಅಲ್ಲ, ಕೆಲವು ಸ್ಪೆಸಿಫಿಕ್ ಆಗಿ, ಫಾರ್ ಎಕ್ಸಾಂಪಲ್ಲು ಅಲ್ಯೂಮಿನಿಯಮ್ಮು, ಆ ಥರ ಕೆಲವು ಸ್ಪೆಸಿಫಿಕ್ ಇದಕ್ಕೆ ಅವ್ರಿಗೆ ನಮಗೆ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಟ್ಯಾಕ್ಸ್ ಹಾಕಿದ್ರು. ಓವರಾಲು ಭಾರತ ಮತ್ತು ಅಮೆರಿಕ ಜೊತೆ ಹೇಗೆ ಸ್ವಲ್ಪ ಸಂಬಂಧ ಕುಸಿದಿತ್ತು, ಆ ಸಂಬಂಧ ಕುಸಿದಿದ್ದನ್ನು ಈಗ ಪುನಃ ಒಂಥರ ಪುನಶ್ಚೇತನ ಮಾಡೋದ್ರ ಜೊತೆಗೆ ಭಾರತಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ ಪಾರ್ಸಾರಥಿ ಸರ್, ಇದೇ ಚರ್ಚೆಯನ್ನು ನಿಮ್ಮಿಂದ ಪ್ರಾರಂಭ ಮಾಡ್ತಾ ಮೊದಲನೇದಾಗಿ ಕಳೆದ 2-3 ದಿನಗಳ ಹಿಂದಷ್ಟೇ ಟ್ರಂಪ್ ಹಾಗೆ ಮೋದಿ ಅವರ ನಡುವೆ ಸುದೀರ್ಘ ಮಾತುಕತೆಯಾಗಿದೆ ಓವರ್ ಫೋನ್ ಕಾಲ್. ಈ ವರ್ಷದಲ್ಲಿ 3ನೇ ಫೋನ್ ಕಾಲ್. ಬಟ್ ಈ ಸೀಸ್ಫೈರ್ ಆಟದ ನಂತರದಲ್ಲಿ ಮೊದಲ ಫೋನ್ ಕಾಲ್ 41 ಮಿನಿಟ್ಸ್ 41 ನಿಮಿಷಗಳ ಕಾಲ ಮಾತುಕತೆ. ಈ 20ನೇ ತಾರೀಕು ನಡೆಯುವ ಸುಂಕದ ಮಾತುಕತೆಗೆ ಏನಾದರೂ ರಿಲೇಟೆಡ್ ಇರಬಹುದಾ? ಆ ಮಾತುಕತೆ ಕೂಡ ಆಗಿರೋ ಸಾಧ್ಯತೆಗಳಿದೆಯಾ? ಹೇಳಬೇಕು ಅಂದರೆ, ನಿಜವಾಗಿ ಹೇಳಬೇಕು ಅಂದರೆ, ಈಗ ಸುಂಕದ ವಿಷಯದಲ್ಲಿ ಮಾತುಕತೆ ನಡೆಯೋಕ್ಕೆ ಶುರು ಆಗ್ತಾ ಇದೆ. ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಯಾವುದು ನಮಗೆ ಅಡ್ವಾಂಟೇಜ್ ಆಗ್ಬೋದು ಈ ಸತಿ, ಅದು ಇದುವರೆಗೂ ಹೊರಗಡೆ ಬರದೇ ಇರ್ಬೋದು. ಆದರೆ 2-3 ವಿಷಯಗಳನ್ನು ಇದರಲ್ಲಿ ಗಮನಿಸ್ಬೋದು. ಮೊದಲನೇದಾಗಿ, ಈ ನಾವು HAL ಜೊತೆ ಜನರಲ್ ಎಲೆಕ್ಟ್ರಿಕ್ ಅವರು ಯಾವುದೋ ಎಂಜಿನನ್ನು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಇದ್ದು, ಅದು ಎಷ್ಟು GEಯಿಂದ ಎಷ್ಟು ಅದು ಇನ್ನೂ ಮಾಡಬಾರ್ದು ಅಂತಿತ್ತು. ಅದನ್ನು ಟೆಕ್ನಾಲಜಿ ಟ್ರಾನ್ಸ್ಫರ್ 80% ಟೆಕ್ನಾಲಜಿ ಟ್ರಾನ್ಸ್ಫರ್ ಸಮೇತವಾಗಿ ಅದನ್ನು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದು ಒಂದನೇ ವಿಷಯ. ಎರಡನೇದಾಗಿ ಆಗಿ, ಈ ನಮಗೆ ಜಾಸ್ತಿ ಅವರು ಸುಂಕ ಹಾಕಿದ್ದು ಏನು ಅಂದರೆ, ನಾವು ಅವ್ರು ಹೇಳಿದ್ರು ಕೇಳ್ದೇನೆ ನಾವು ರಷ್ಯಾಯಿಂದ ಪೆಟ್ರೋಲ್ ಅಥವಾ ಫ್ಯೂಯಲನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ. ಅದಾದಮೇಲೆ ಈ ಇರಾನ್ ಯುದ್ಧ ಶುರು ಆದಮೇಲೆ ಅದಕ್ಕೆ ಒಂಥರ ರಷ್ಯಾಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ 1 ತಿಂಗಳು ಅವರು ಒಂಥರ ವೇವರ್ ಮಾಡಿದ್ರು. ಅದನ್ನು ಪುನಃ ನಿನ್ನೆ ಯಾರಿಗೂ ಅದೊಂದು ದೊಡ್ಡ ವಿಷಯ ಆಗಿಲ್ಲ, ಆದರೆ ಇನ್ನೂ 1 ತಿಂಗಳು ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಹೌದು, 2 ದಿನದ ಹಿಂದಷ್ಟೇ ಅದನ್ನ ಇಲ್ಲ ಅಂದಿದ್ರು, ಅದನ್ನು ಇನ್ನೂ 1 ತಿಂಗಳು ಮುಂದಕ್ಕೆ ಮಾಡಿದ್ದಾರೆ. ಮೂರನೆಯದಾಗಿ, ಅವರು ನಮ್ಮ ಪ್ರಧಾನಮಂತ್ರಿಯವ್ರ ಜೊತೆ ಮಾತಾಡಿ, ಅದು 10 ನಿಮಿಷ 5 ನಿಮಿಷದಷ್ಟೇ ಅಲ್ಲ,
ಮಾತಾಡಿ ಸುಮಾರು ದೀರ್ಘವಾಗಿ ಮಾತಾಡಿ ಇವ್ರನ್ನೆಲ್ಲ ನಮ್ಮ ಭಾರತದವರು ನಮ್ಮ ಫ್ರೆಂಡ್ಸು ನಮ್ಮ ಜೊತೆ ಒಳ್ಳೇದಾಗುತ್ತೆ ಇದನ್ನೆಲ್ಲ ಇಂಡಿಕೇಟ್ ಮಾಡಿದ್ದಾರೆ. ಇದೆಲ್ಲ ನೋಡಿದ್ರೆ ಅದ್ರ ಜೊತೆಗೆ ನಮ್ಮ ಡೆಲಿಗೇಷನ್ನು ಎಷ್ಟು ರೆಡಿಯಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ ಅಲ್ಲಿಗೆ ಹೋಗೋದಕ್ಕೆ ಅಂದರೆ ಅಲ್ಲಿ ಖಂಡಿತ ಏನೋ ಇಂಡಿಕೇಶನ್ ಇರಲೇಬೇಕು ಪಾಸಿಟಿವ್ ಆಗಿ ಬರೋದು. ಯಾಕಂದರೆ ಆ ಥರ ಇಂಡಿಕೇಶನ್ ಇಲ್ಲದೆ ಇದ್ದರೆ ಸುಮ್ಮನೆ ಅದನ್ನು ಈಗ ಯುದ್ಧ ನಡೀತಾ ಇದೆ, ಬೇರೆ ಎಲ್ಲರೂ ಬ್ಯುಸಿ ಆಗಿದ್ದಾರೆ ಬೇರೆ ಬೇರೆ ವಿಷಯದಲ್ಲಿ, ಅಂಥ ಸಮಯದಲ್ಲಿ ನಾವು ಹೋಗಿ ಯಾತಕ್ಕೆ ಹೋಗಬೇಕು? ಸೊ ನನಗೆ ಅನ್ನಿಸೋದೇನು ಅಂತಂದರೆ ಇವ್ರು ಹೋಗ್ತಾ ಇರೋದು ಅಲ್ಲಿ ರೆಡಿಯಾಗಿರೋದು ಎಲ್ಲ ನೋಡಿದ್ರೆ ಇದು ಭಾರತಕ್ಕೆ ಒಂದು ರೀತಿಯ ಒಳ್ಳೆಯ ಸುದ್ದಿ ಸಿಗೋ ಸಾಧ್ಯ. ಅದು ನಾರ್ಮಲ್ ಟ್ಯಾರಿಫ್ ಹಾಕಿರೋದು ಅಷ್ಟೇ ಅಲ್ಲ, ಕೆಲವು ಸ್ಪೆಸಿಫಿಕ್ ಆಗಿ ಫಾರ್ ಎಕ್ಸಾಂಪಲು ಅಲ್ಯೂಮಿನಿಯಮ್ಮು ಆ ಥರ ಕೆಲವು ಸ್ಪೆಸಿಫಿಕ್ ಇದಕ್ಕೆ ಅವ್ರಿಗೆ ನಮಗೆ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಟ್ಯಾಕ್ಸ್ ಹಾಕಿದ್ರು. ಓವರಾಲು ಭಾರತ ಮತ್ತು ಅಮೆರಿಕ ಜೊತೆ ಹೇಗೆ ಸ್ವಲ್ಪ ಸಂಬಂಧ ಕುಸಿದಿತ್ತು, ಆ ಸಂಬಂಧ ಕುಸಿದಿದ್ದನ್ನು ಈಗ ಪುನಃ ಒಂಥರ ಪುನಶ್ಚೇತನ ಮಾಡೋದ್ರ ಜೊತೆಗೆ ಭಾರತಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ ಪಾರ್ಥಸಾರಥಿ ಸರ್, ಇದೇ ಚರ್ಚೆಯನ್ನು ನಿಮ್ಮಿಂದ ಪ್ರಾರಂಭ ಮಾಡ್ತಾ ಮೊದಲನೇದಾಗಿ ಕಳೆದ 2-3 ದಿನಗಳ ಹಿಂದಷ್ಟೇ ಟ್ರಂಪ್ ಹಾಗೆ ಮೋದಿ ಅವರ ನಡುವೆ ಸುದೀರ್ಘ ಮಾತುಕತೆಯಾಗಿದೆ ಓವರ್ ಫೋನ್ ಕಾಲ್. ಈ ವರ್ಷದಲ್ಲಿ 3ನೇ ಫೋನ್ ಕಾಲ್, ಬಟ್ ಈ ಸೀಸ್ ಫೈರ್ ಆಟದ ನಂತರದಲ್ಲಿ ಮೊದಲ ಫೋನ್ ಕಾಲ್ 41 ಮಿನಿಟ್ಸ್ 41 ನಿಮಿಷಗಳ ಕಾಲ ಮಾತುಕತೆ. ಈ 20ನೇ ತಾರೀಕು ನಡೆಯುವ ಸುಂಕದ ಮಾತುಕತೆಗೆ ಏನಾದರೂ ರಿಲೇಟೆಡ್ ಇರಬಹುದಾ? ಆ ಮಾತುಕತೆ ಕೂಡ ಆಗಿರೋ ಸಾಧ್ಯತೆಗಳಿದೆಯಾ? ಹೇಳಬೇಕು ಅಂದರೆ ನಿಜವಾಗಿ ಹೇಳಬೇಕು ಅಂದರೆ ಈಗ ಸುಂಕದ ವಿಷಯದಲ್ಲಿ ಮಾತುಕತೆ ನಡೆಯೋಕ್ಕೆ ಶುರುವಾಗ್ತಾ ಇದೆ. ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಯಾವುದು ನಮಗೆ ಅಡ್ವಾಂಟೇಜ್ ಆಗ್ಬೋದು ಈ ಸತಿ, ಅದು ಇದುವರೆಗೂ ಹೊರಗಡೆ ಬರದೇ ಇರ್ಬೋದು. ಆದರೆ 2-3 ವಿಷಯಗಳನ್ನು ಇದರಲ್ಲಿ ಗಮನಿಸ್ಬೋದು. ಮೊದಲನೇದಾಗಿ ಈ ನಾವು HAL ಜೊತೆ ಜನರಲ್ ಎಲೆಕ್ಟ್ರಿಕ್ ಅವರು ಯಾವುದೋ ಎಂಜಿನನ್ನು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಇದ್ದು, ಅದು ಎಷ್ಟು GEಯಿಂದ ಎಷ್ಟು ಅದು ಇನ್ನೂ ಮಾಡಬಾರ್ದು ಅಂತಿತ್ತು, ಅದನ್ನು ಟೆಕ್ನಾಲಜಿ ಟ್ರಾನ್ಸ್ಫರ್ 80% ಟೆಕ್ನಾಲಜಿ ಟ್ರಾನ್ಸ್ಫರ್ ಸಮೇತವಾಗಿ ಅದನ್ನು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದು ಒಂದನೇ ವಿಷಯ. ಎರಡನೇದಾಗಿ ಆಗಿ ಈ ನಮಗೆ ಜಾಸ್ತಿ ಅವರು ಸುಂಕ ಹಾಕಿದ್ದು ಏನು ಅಂದರೆ ನಾವು ಅವ್ರು ಹೇಳಿದ್ರು ಕೇಳ್ದೇನೆ ನಾವು ರಷ್ಯಾಯಿಂದ ಪೆಟ್ರೋಲ್ ಅಥವಾ ಫ್ಯೂಯಲನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ. ಅದಾದಮೇಲೆ ಈ ಇರಾನ್ ಯುದ್ಧ ಶುರು ಆದಮೇಲೆ ಅದಕ್ಕೆ ಒಂಥರ ರಷ್ಯಾಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ 1 ತಿಂಗಳು ಅವರು ಒಂಥರ ವೇವರ್ ಮಾಡಿದ್ರು. ಅದನ್ನು ಪುನಃ ನಿನ್ನೆ ಯಾರಿಗೂ ಅದೊಂದು ದೊಡ್ಡ ವಿಷಯ ಆಗಿಲ್ಲ, ಆದರೆ ಇನ್ನೂ 1 ತಿಂಗಳು ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಹೌದು, 2 ದಿನದ ಹಿಂದಷ್ಟೇ ಅದನ್ನ ಇಲ್ಲ ಅಂದಿದ್ರು, ಅದನ್ನು ಇನ್ನೂ 1 ತಿಂಗಳು ಮುಂದಕ್ಕೆ ಮಾಡಿದ್ದಾರೆ. ಮೂರನೆಯದಾಗಿ ಅವರು ನಮ್ಮ ಪ್ರಧಾನಮಂತ್ರಿಯವ್ರ ಜೊತೆ ಮಾತಾಡಿ, ಅದು 10 ನಿಮಿಷ 5 ನಿಮಿಷದಷ್ಟೇ ಅಲ್ಲ, ಮಾತಾಡಿ ಸುಮಾರು ದೀರ್ಘವಾಗಿ ಮಾತಾಡಿ ಇವ್ರನ್ನೆಲ್ಲ ನಮ್ಮ ಭಾರತದವರು ನಮ್ಮ ಫ್ರೆಂಡ್ಸು ನಮ್ಮ ಜೊತೆ ಒಳ್ಳೇದಾಗುತ್ತೆ ಇದನ್ನೆಲ್ಲ ಇಂಡಿಕೇಟ್ ಮಾಡಿದ್ದಾರೆ. ಇದೆಲ್ಲ ನೋಡಿದ್ರೆ ಅದ್ರ ಜೊತೆಗೆ ನಮ್ಮ ಡೆಲಿಗೇಷನ್ನು ಎಷ್ಟು ರೆಡಿಯಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ ಅಲ್ಲಿಗೆ ಹೋಗೋದಕ್ಕೆ ಅಂದರೆ ಅಲ್ಲಿ ಖಂಡಿತ ಏನೋ ಇಂಡಿಕೇಶನ್ ಇರಲೇಬೇಕು ಪಾಸಿಟಿವ್ ಆಗಿ ಬರೋದು. ಯಾಕಂದರೆ ಆ ಥರ ಇಂಡಿಕೇಶನ್ ಇಲ್ಲದೆ ಇದ್ದರೆ ಸುಮ್ಮನೆ ಅದನ್ನು ಈಗ ಯುದ್ಧ ನಡೀತಾ ಇದೆ, ಬೇರೆ ಎಲ್ಲರೂ ಬ್ಯುಸಿ ಆಗಿದ್ದಾರೆ ಬೇರೆ ಬೇರೆ ವಿಷಯದಲ್ಲಿ, ಅಂಥ ಸಮಯದಲ್ಲಿ ನಾವು ಹೋಗಿ ಯಾತಕ್ಕೆ ಹೋಗಬೇಕು? ಸೊ ನನಗೆ ಅನ್ನಿಸೋದೇನು ಅಂತಂದರೆ ಇವ್ರು ಹೋಗ್ತಾ ಇರೋದು ಅಲ್ಲಿ ರೆಡಿಯಾಗಿರೋದು ಎಲ್ಲ ನೋಡಿದ್ರೆ ಇದು ಭಾರತಕ್ಕೆ ಒಂದು ರೀತಿಯ ಒಳ್ಳೆಯ ಸುದ್ದಿ ಸಿಗೋ ಸಾಧ್ಯ. ಅದು ನಾರ್ಮಲ್ ಟ್ಯಾರಿಫ್ ಹಾಕಿರೋದು ಅಷ್ಟೇ ಅಲ್ಲ, ಕೆಲವು ಸ್ಪೆಸಿಫಿಕ್ ಆಗಿ ಫಾರ್ ಎಕ್ಸಾಂಪಲು ಅಲ್ಯೂಮಿನಿಯಮ್ಮು ಆ ಥರ ಕೆಲವು ಸ್ಪೆಸಿಫಿಕ್ ಇದಕ್ಕೆ ಅವ್ರಿಗೆ ನಮಗೆ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು